ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಂತು ಕಾರ್ತಿಕ್. ಮೊದಲನೇ ದಿನ ಸ್ವಲ್ಪ ಕೆಲಸ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಎರಡನೇ ದಿನದಿಂದ NSS ಶಿಬಿರದ ವಿಡಿಯೋ ಮಾಡ್ತಾಯಿದ್ದೀನಿ. ಈ ದಿನ ಬೆಳಗ್ಗೆ ಎಲ್ಲರೂ 4:45ಗೆ ಎದ್ದು 5:30 ಅಷ್ಟರಲ್ಲಿ ರೆಡಿಯಾಗಿ ಗ್ರೌಂಡ್ ಹತ್ರ ಬಂದಿದ್ದರು. ನಮ್ಮ ಯೋಗ ಗುರುಗಳು ಶಾರ್ಪ್ 5:30ಕ್ಕೆ ಅವರು ಸಹ ಆಗಮಿಸಿದರು. ನಮಗೆಲ್ಲ ಯೋಗ ಹೇಳ್ಕೊಟ್ರು. ಯಾವ ರೀತಿ ನಮ್ಮ ಶಿಬಿರಾರ್ಥಿಗಳು ಯೋಗ ಮಾಡೋದ್ರಲ್ಲಿ ಮತ್ತು ಏರೋಬಿಕ್ ಮಾಡೋದ್ರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಎಂಬುದನ್ನು ಸ್ವಲ್ಪ ನೋಡ್ಕೊಂಡು ಬರೋಣ ಬನ್ನಿ. ಸಮಯ ಸರಿಯಾಗಿ 7 ಗಂಟೆಗೆ ಯೋಗ ಮುಗಿಸಿ ಧ್ವಜ ಆರೋಹಣ ಕಾರ್ಯಕ್ರಮ ಆರಂಭವಾಯಿತು. ನೇತ್ರಾವತಿ ತಂಡದವರು ಧ್ವಜ ಆರೋಹಣ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಬಿಸಿಲು ಜಾಸ್ತಿ ಆಗುತ್ತೆ, ಶ್ರಮದಾನ ಮಾಡೋದು ಕಷ್ಟ ಆಗುತ್ತೆ ಅಂತೇಳಿ ಎಲ್ಲರೂ ಸಹ ಟಿಫನ್ ಮಾಡೋದು ಬಿಟ್ಟು ಕೇವಲ ಟೀ ಮಾತ್ರ ಕುಡಿದು ಎಲ್ಲರೂ ಸಹ ಶ್ರಮದಾನಕ್ಕೆ ಆಗಮಿಸಿದರು ಮತ್ತು ಎಲ್ಲ ತಂಡದವರು ಉತ್ತಮವಾಗಿ ಶ್ರಮದಾನದಲ್ಲಿ ಭಾಗಿಯಾದರು. ಹೇಗಿದ್ದೆ ನಾನು, ಹೆಂಗಾದೆ ನಾನು, ನೀ ಮಾಡಿದಂತ ಮಾಯೆಗೆ ಹೇಳು ಹೆಸರೇನು, ಎಲ್ಲಿದ್ದೆ ನೀನು, ಏನ್ ಮಾಡ್ದೆ ನೀನು, ನೀ ಬಂದ ಮೇಲೆ ಬರುತ್ತೆ. ಶ್ರಮದಾನ ಮುಗಿಸಿ ಟಿಫನ್ ಎಲ್ಲರೂ ಸಹ ಮಾಡಿದರು. ಟಿಫನ್ ಮುಗಿಸಿ ಕಾಲೇಜಿನಲ್ಲಿ ನಾಟಕೋತ್ಸವ ಇರೋದ್ರಿಂದ ಎಲ್ಲ ಶಿಬಿರಾರ್ಥಿಗಳು ನಾಟಕೋತ್ಸವದ ಅಂಗವಾಗಿ ಪ್ರೇಕ್ಷಕರಿಗೆ ತಿಳಿಸಲು ಎಲ್ಲರೂ ಜಾಥಾ ಹೊರಟುವೆವು. ನನ್ನನ್ನು ಛೇಡಿಸುವಂತೆ ಕಣ್ಣಲ್ಲಿ ಕಣ್ಣಿಟ್ಟೆ, ಪ್ರೀತಿನ ಛೂಬಿಟ್ಟೆ, ಎಡವಟ್ಟು ಆಗಿತ್ತು ಅಲ್ಲೇನೆ. ಇವತ್ತು ನಾವು ಎಲ್ಲರೂ ನಾಟಕೋತ್ಸವ ಇರೋದ್ರಿಂದ ನಮ್ಮ ಕಾಲೇಜಿನ NSS ಶಿಬಿರದ ಎಲ್ಲ ವಿದ್ಯಾರ್ಥಿಗಳು ಸಹ ಲೈನಲ್ಲಿ ನಿಂತಿದ್ದಾರೆ. ಇವಾಗ ನಾಟಕೋತ್ಸವಕ್ಕೆ ಜಾಥಾ ಹೋಗ್ತಾ ಇದ್ದೀವಿ. ಎಲ್ಲರೂ ಸಹ ಪ್ರಿಪೇರ್ ಆಗಿದ್ದಾರೆ, ಎಲ್ಲ ಡಿಸಿಪ್ಲಿನ್ ಆಗಿ ನಿಂತಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಮಾಯಮ್ಮಾಯ ನಾನೆಮ್ಮಾಯ ಪ್ರೀತಿ ಮಾಯ ಮಾಯ. ಹಾಯಾಗಿದ್ದೆ ನಾನು ಒಂಟಿ, ಆವಾಗಾಯ್ತು ನಿನ್ನ ಭೇಟಿ, ನೋಡ್ತಾ ನೋಡ್ತಾ ನಿನ್ನ ಧಾಟಿ, ನಾನಾಗೋದೆ ಪೂರ್ತಿ ಲೂಟಿ. ನೀನೇ ನೀನೇ ನನ್ನ ಎಲ್ಲ ನಾಳೆ, ನೀನೇ 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 ನನ್ನ ಎಲ್ಲ ಆಸೆ, ನೀನೇ ನೀನೇ ನೀನೇ. ಅಂಗಣದಲ್ಲಿ ನಾಟಕಗಳ ಪ್ರದರ್ಶನವಿರುತ್ತದೆ. ಎಲ್ಲರೂ ಬಂದು ವೀಕ್ಷಣೆಯನ್ನ ಮಾಡುವುದರ ಮುಖಾಂತರ ಈ ನಾಟಕವನ್ನ ಯಶಸ್ವಿಗೊಳಿಸೋಣ ಎನ್ನುವಂತ ಮಾತನ್ನ ಹೇಳುತ್ತಾ ಮೊದಲನೆಯ ಜಂಗಮದೆಡೆಗೆ ನಾಟಕವನ್ನ ಈ ಒಂದು ಇವತ್ತಿನ ಸಂಜೆಯ ಕಾರ್ಯಕ್ರಮದಲ್ಲಿ ನೋಡಬಹುದು. ಎರಡನೆಯ ಕಾರ್ಯಕ್ರಮವನ್ನ ಮಧ್ಯಾಹ್ನ ಉಪನ್ಯಾಸ ಕಾರ್ಯಕ್ರಮವಿತ್ತು. ಇನ್ನು ಸಂಜೆ ನಾಟಕೋತ್ಸವ ಕಾರ್ಯಕ್ರಮದ ಅಂಗವಾಗಿ ಜಂಗಮದೆಡೆಗೆ ಎಂಬ ನಾಟಕವನ್ನು ಸಹ ಈ ದಿನ ನೆರವೇರಿಸಿದ್ರು. ಅದನ್ನು ಸ್ವಲ್ಪ ನೋಡ್ಕೊಂಡು ಬರೋಣ ಬನ್ನಿ.
ನಾಟಕ ನೋಡ್ಕೊಂಡು ಬರೋಷ್ಟರಲ್ಲಿ 9:30 ಆಗಿತ್ತು. ಎಲ್ಲರೂ ಸಹ ಊಟ ಮಾಡಿ 9:15 ಅಷ್ಟೊತ್ತಿಗೆ ಮತ್ತೆ ಫಾಲಿನಾದ್ವಿ. ಧ್ವಜ ಹಸ್ತಾಂತರ ಮತ್ತೊಂದು ತಂಡಕ್ಕೆ ಆಯಿತು. ಇವತ್ತು ನಡೆದಿರುವಂತಹ ಅಷ್ಟು ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಆಯಿತು ಮತ್ತು ನಾಳೆ ನಡೆಯುವಂತಹ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿ ಈ ದಿನದ ದಿನಚರಿಯನ್ನು ಮುಕ್ತಾಯಗೊಳಿಸಿದೆವು. ಮತ್ತು ಈ ದಿನ ತೆಗೆದುಕೊಂಡಿರುವಂತಹ ಬೆಸ್ಟ್ ಪಿಕ್ಸ್ ಇದ್ದಾವೆ, ಅವನ್ನ ಸ್ವಲ್ಪ ನೋಡಿಕೊಂಡು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೇ ನಿನ್ನ ಅಪ್ಪ ಅಮ್ಮ, ಅವರಿಗೊಂದು ಕೋಟಿ ಉಮ್ಮ. ನಿನ್ನ ನಂಗೆ ಕೊಟ್ಟ ಬ್ರಹ್ಮ ತುಂಬಾ ತುಂಬಾ ಒಳ್ಳೆವನಮ್ಮ. ನೋಡ